ಬಸವರಾಜ ಶಿವಣ್ಣನವರಿಗೆ ಕೈತಪ್ಪಿರುವಂತಹ ಸಚಿವ ಸ್ಥಾನ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅವರನ್ನ ಕಾಗಿನೆಲೆ ಶ್ರೀಗಳು ಭೇಟಿಯಾಗಿದ್ದಾರೆ. ಬಸವರಾಜ ಶಿವಣ್ಣನವರಿಗೆ ಕೈತಪ್ಪಿದ ಸಚಿವ ಸ್ಥಾನ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದ ಕಾಗಿನೆಲೆ ಶ್ರೀಗಳು. ಗೌಪ್ಯವಾಗಿ ಭೇಟಿಯಾಗಿರ್ತಕ್ಕಂಥ ಕಾಗಿನೆಲೆ ಶ್ರೀಗಳು ಸಚಿವ ಸ್ಥಾನ ನೀಡುವಂತೆ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರಂತೆ. ಸಿದ್ದರಾಮಯ್ಯ ಅವರಿಗೆ ನಿರಂಜನಾನಂದಪುರಿ ಶ್ರೀಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಾಗಿನೆಲೆ ಕನಕಗುರು ಪೀಠದ ಪೀಠಾಧ್ಯಕ್ಷರು. ಸಮುದಾಯದ ಇಬ್ಬರೂ ಶಾಸಕರಿಗೂ ಕೂಡ ಸ್ಥಾನ ಸಿಕ್ಕಿಲ್ಲ. ಉತ್ತರ ಕರ್ನಾಟಕ ಭಾಗದ ಸಮುದಾಯಕ್ಕೆ ಪ್ರಾತಿನಿಧ್ಯವೇ ಸಿಕ್ಕಿಲ್ಲ. ಕಾಗಿನೆಲೆ ಪೀಠ ಇರುವಂತಹ ಕ್ಷೇತ್ರದ ಶಾಸಕರಿಗೆ ಸ್ಥಾನಮಾನವನ್ನ ಕೊಡಿಸಿ ಬಸವರಾಜ ಶಿವಣ್ಣನವರಿಗೆ ಸಚಿವ ಸ್ಥಾನವನ್ನ ನೀಡಬೇಕಿತ್ತು, ಅವರನ್ನ ಮಂತ್ರಿ ಮಾಡಬೇಕಿತ್ತು ಅಂತ ಶ್ರೀಗಳು ಬೇಸರವನ್ನ ಹೊರಗಾಕಿದ್ದಾರಂತೆ. ಸಮಾಜದ ಮುಖಂಡರಿಗೆ ಏನ್ ಉತ್ತರ ಕೊಡ್ಲಿ, ಮುಖಂಡರಲ್ಲೂ ಕೂಡ ಅಸಮಾಧಾನ ಇದೆ ಅಂತ ಮನವರಿಕೆಯನ್ನು ಮಾಡಿದ್ದಾರಂತೆ. ಬಸವರಾಜ ಶಿವಣ್ಣನವರಿಗೆ ಉತ್ತಮ ವರ್ಚಸ್ಸಿದೆ. ಶಿವಣ್ಣನವರ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಮುಂದೆ ಕಾಗಿನೆಲೆ ಶ್ರೀಗಳು ಬೇಸರವನ್ನ ಕೂಡ ಹೊರಗಾಕಿರುವಂತದ್ದು. ಮೂರು ದಿನ ಕಳೆದ್ರೂ ಕೂಡ ಸಚಿವರಿಗೆ ಖಾತೆ ಇನ್ನೂ ಕೂಡ ಹಂಚಿಕೆಯಾಗಿಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಕುಟುಕಿದ ಆರ್ ಅಶೋಕ್. ಮೂರು ದಿನ ಕಳೆದ್ರೂ ಸಚಿವರಿಗೆ ಹಂಚಿಕೆಯಾಗದಂತಹ ಖಾತೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಕುಟುಕಿದ ಆರ್ ಅಶೋಕ್. ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಆಗದೆ 3 ದಿನ ಕಳೆದ್ರೂ ಖಾತೆಗಳ ಸುಳಿವೇ ಇಲ್ಲ. ಡಮ್ಮಿ ಸಿಎಂ ಡಿಕೆ ಶಿವಕುಮಾರ್ ಅವರೇ ಪೇಮೆಂಟ್ ಕೋಟಾ ಸಚಿವರಿಗೆ ಖಾತೆ ಹಂಚಲ್ವಾ? ಹೈಕಮಾಂಡ್ ಅನುಮತಿಗಾಗಿ ಕಾಯ್ತಿದ್ದೀರೋ? ನಿಗದಿಯಾದ ಪೇಮೆಂಟ್ ಇನ್ನೂ ಕೂಡ ಜಮೆ ಆಗಿಲ್ವೋ? ಹಣ ಜಮಾ ಆಗಿಲ್ಲ ಅಂತ ತಡೆ ಹಿಡಿದಿದ್ದೀರೋ? ಕಲೆಕ್ಷನ್ ಏಜೆಂಟ್ ಸುರ್ಜೇವಾಲಾ ಸಾಹೇಬ್ರು ಅಸಮಾಧಾನಿತ ಶಾಸಕರ ಮನೆ ಭೇಟಿಯನ್ನ ನೀಡ್ತಾ ಇದ್ದಾರೆ. ಮನೆ ಮನೆಗೆ ತೆರಳಿ ತೇಪೆ ಹಚ್ಚೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಕುಸಿಯುತ್ತಿರುವಂತಹ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ಯಾಚ್ ವರ್ಕ್ ನಡೀತಾ ಇದೆಯಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಮುಂದೆ ಪ್ರತಿಯೊಂದು ಕಡತಕ್ಕೂ ಕೂಡ ಸಹಿ ಹಾಕೋಕೆ ಸುರ್ಜೇವಾಲಾ ಅವರೇ ಬೆಂಗಳೂರಿಗೆ ಬರಬೇಕಾ? ವಿಧಾನಸೌಧದಲ್ಲಿ ಒಂದು ಕೊಠಡಿಯನ್ನ ಮೀಸಲಿಟ್ಟಿದ್ದೀರಾ? ಸುರ್ಜೇವಾಲಾ ಅವರಿಗೆ ಎಲ್ಲಾ ಫೈಲ್ ದೆಹಲಿಗೆ ಸ್ಪೀಡ್ ಪೋಸ್ಟ್ ಮಾಡ್ತೀರಾ? ರಬ್ಬರ್ ಸ್ಟಾಂಪ್ ಮುಖ್ಯಮಂತ್ರಿಗಳೇ ಅಂತ ಲೇವಡಿಯನ್ನ ಮಾಡಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತದ್ದು. ಆರ್ ಅಶೋಕ್ ಅವರು ರಾಜ್ಯದಲ್ಲಿ ನಿಜವಾದಂತಹ ಸರ್ಕಾರ ನಡೀತಾ ಇದೆಯೋ ಅಥವಾ ದೆಹಲಿಯ ರಿಮೋಟ್ ಕಂಟ್ರೋಲ್ ಸರ್ಕಾರ ನಡೀತಾ ಇದೆಯೋ? ರಿಮೋಟ್ ಕಂಟ್ರೋಲ್ ಮಾಡ್ತಾ ಇದ್ದಾರೋ ದೆಹಲಿಯ ನಾಯಕರು? ರಾಜ್ಯದ ಜನತೆಗಂತೂ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ವ್ಯಂಗ್ಯವಾಡಿದ್ದಾರೆ ಡಿಕೆಶಿ ಸರ್ಕಾರದ ಕುರಿತಂತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.